ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ UDAIS ಪ್ಲಸ್ 2023-24ರ ಸ್ಟೂಡೆಂಟ್ ಡಾಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ SDMSನ ಪ್ರಸ್ತುತ ಇರುವಂಥ ವಿದ್ಯಾರ್ಥಿಗಳ ಸೆಕ್ಷನ್ ಮತ್ತು ಕ್ಲಾಸ್ ಶಿಫ್ಟ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ನಮ್ಮ ಚಿರಾನ್ ಚಂದ್ ಟೈಗರ್ ಹಿಲ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ತದನಂತರ ಲೈಕ್ ಮತ್ತು ಶೇರ್ ಬಟನ್ನನ್ನು ನೀವು ಒತ್ತಿ. ಈಗ ನೋಡೋಣ ಲ್ಯಾಂಗ್ವೇಜ್ ಮತ್ತು ಕ್ಲಾಸ್ ಮತ್ತು ಸೆಕ್ಷನನ್ನು ಶಿಫ್ಟ್ ಮಾಡುವಂಥದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ UDAIS ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ 2023-24 ಅಂತ ಟೈಪ್ ಮಾಡಿ, ನಿಮಗೆ ಸರ್ಚ್ ರಿಸಲ್ಟಲ್ಲಿ UDAIS ಪ್ಲಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಮ್ಮ ಸ್ಟೇಟ್ ಕರ್ನಾಟಕವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಶಾಲೆಯ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ. ನೀವು ಲಾಗಿನ್ ಆದಮೇಲೆ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರ್ 2023-24ನ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ತದನಂತರ ನಿಮ್ಮ ಸ್ಕೂಲ್ ಇನ್ಫಾರ್ಮೇಷನನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ನಂತರ ಕ್ಲೋಸ್ ಬಟನ್ನನ್ನು ಪ್ರೆಸ್ ಮಾಡಿ. ಇಲ್ಲಿ ಟಾಪ್ ರೈಟಲ್ಲಿರುವಂತಹ ಒಂದು ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಶಿಫ್ಟ್ ಅನ್ನೋ ಒಂದು ಆಪ್ಷನ್ ಇದೆ. ಈ ಕ್ಲಾಸ್ ಆ್ಯಂಡ್ ಸೆಕ್ಷನ್ ಶಿಫ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪ್ರಸ್ತುತ ಯಾವ ವಿದ್ಯಾರ್ಥಿಯ ಒಂದು ಕ್ಲಾಸನ್ನು ಅಥವಾ ಸೆಕ್ಷನನ್ನು ಅಪ್ಡೇಟ್ ಮಾಡಬೇಕಾಗಿದೆಯೋ ಆ ವಿದ್ಯಾರ್ಥಿ ಪ್ರಸ್ತುತ ಇರುವಂತಹ ಕ್ಲಾಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ಅವನು 3ನೇ ತರಗತಿನಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಸೆಕ್ಷನ್ನು ಎ ಸೆಕ್ಷನನ್ನು ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3ನೇ ತರಗತಿಯ ಸೆಕ್ಷನ್ ಎನಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಕೋಡ್, ಸ್ಟೂಡೆಂಟ್ ನೇಮ್ ಮತ್ತು ಸೆಲೆಕ್ಟ್ ಕ್ಲಾಸ್ ಅಂತ ಇದೆ. ಈ ಸೆಲೆಕ್ಟ್ ಕ್ಲಾಸ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ರಸ್ತುತ 3ನೇ ತರಗತಿಯಲ್ಲಿ ವಿದ್ಯಾರ್ಥಿ ಇದ್ದಾನೆ. ಒಂದು ವೇಳೆ ಆ ವಿದ್ಯಾರ್ಥಿ 2ನೇ ತರಗತಿಗೆ ಹೋಗಬೇಕು ಪ್ರಸ್ತುತ ಅಥವಾ 4ನೇ ತರಗತಿಗೆ ಹೋಗಬೇಕು, ಮಿಸ್ ಆಗಿದೆ, ತಪ್ಪಾಗಿದೆ ಅಂತಂದರೆ ನೀವು ಇಲ್ಲಿ 2ನೇ ತರಗತಿಯನ್ನು ಅಥವಾ 4ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡಿದ ನಂತರ ಸೆಕ್ಷನನ್ನು ಸಹ ಇಲ್ಲಿ ಎ ಅಥವಾ ಬಿ ಸೆಕ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಂತರ ಅಪ್ಡೇಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಆ ಒಂದು ವಿದ್ಯಾರ್ಥಿಯ ಅಪ್ಡೇಟನ್ನು ನೀವು ಮಾಡ್ಬೋದು. ನೋಡಿ, ಕ್ಲಾಸ್ ಆ್ಯಂಡ್ ಸೆಕ್ಷನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ. ಈಗ ಆ ವಿದ್ಯಾರ್ಥಿಯ ಮಾಹಿತಿ ನಮಗೆ 4ನೇ ಕ್ಲಾಸ್ನಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನಾವು ಕ್ಲಾಸ್ ಆ್ಯಂಡ್ ಸೆಕ್ಷನ್ ಅಪ್ಡೇಟನ್ನು ಮಾಡ್ಕೊಳ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಹೆಚ್ಚು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಧನ್ಯವಾದಗಳು.